ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಅಧ್ಯಾಪಕರ ದಿನಾಚರಣೆಯ ಶುಭಾಶಯಗಳು. ಸೆಪ್ಟೆಂಬರ್ 5 ಅಂದ ಕೂಡಲೇ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರು ನೆನಪಿಗೆ ಬರುತ್ತೆ ನಮಗೆ. ಗುರುಸ್ವರೂಪಿಗಳು ಇವತ್ತಿಗೂ ಸಹ ಅವರು ನಮಗೆ. ನಮ್ಮ ಸಂಸ್ಕೃತಿ ತಂದೆ ತಾಯಿಯ ನಂತರ ಗುರುವಿಗೆ ಸ್ಥಾನವನ್ನು ನೀಡಿದೆ. ಮಾತೃದೇವೋಭವ ಅಂತ ಹೇಳ್ತೇವೆ, ಪಿತೃದೇವೋಭವ ಅಂತ ಹೇಳ್ತೇವೆ, ಆಚಾರ್ಯ ದೇವೋಭವ. ತಂದೆ ತಾಯಿಗಳಿಗೆ ಸರಿಸಮಾನವಾದ ಸ್ಥಾನವನ್ನು ಅಧ್ಯಾಪಕರಿಗೆ ಕೊಟ್ಟಿದೆ ನಮ್ಮ ಸಂಸ್ಕೃತಿ. ಇನ್ನು ನಮ್ಮ ಕನ್ನಡ ಸಂಸ್ಕೃತಿಯಂತೂ ಅಕ್ಷರವಂ ಕಲಿಸಿದಾತನ್ ಗುರು. ಒಬ್ಬರಿಂದ ಒಂದು ಅಕ್ಷರವನ್ನು ಕಲಿತಿದ್ದೇವೆ ಅಂದರೆ ಆ ಅಕ್ಷರವನ್ನು ಕಲಿಸಿದವರು ನಮಗೆ ಗುರುಗಳ ಸಮಾನರು. ಅಂದರೆ ನಮ್ಮ ಬದುಕಲ್ಲಿ ಅದೆಷ್ಟು ಜನ ಗುರುಸ್ವರೂಪಿಗಳು ಬಂದು ಹೋಗ್ತಾರೆ, ಎಷ್ಟು ಜನರಿಂದ ಏನೆಲ್ಲ ನಾವು ಕಲಿತೇವೆ, ವಾಪಸ್ಸು ಅವರು ಕೊಡಲಿಕ್ಕಾಗಲ್ಲ. ಆದರೆ ನಾವು ಕಲಿತದ್ದು ಏನಿದೆ ನಮ್ಮ ಗುರುಗಳಿಂದ, ಅದನ್ನು ಮುಂದಿನ ತಲೆಮಾರಿಗೆ ನಿರ್ವಂಚನೆಯಿಂದ ಹಂಚ್ತಾ ಹೋಗಬೇಕು. ಆಗಲೇ ಗುರು ಋಣ ಅನ್ನೋದು ತೀರುತ್ತೆ. ಈ ಶುಭ ದಿನದಂದು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಅಧ್ಯಾಪಕರು ಬಂದಿದ್ದಾರೆ ಭಾಗವಹಿಸೋದಕ್ಕೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲ ಸ್ಪರ್ಧೆಯ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ. ನಾನು ಹಾಸನದಿಂದ ಬಂದಿದ್ದೇನೆ. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ, ಇಲ್ಲಿ ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕಸಿ ಮಾಡಿ ಗಿಡಗಳನ್ನು ಬೆಳೆಸುವುದು ಮತ್ತು ಕೇರಂ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಮತ್ತು ರಂಗೋಲಿಯನ್ನು ಹಾಕುವುದು. ಪೂರ್ಣಿಮಾ ಅವರೇ, ಅಧ್ಯಾಪಕಿಯಾಗಿದ್ದೀರಿ. ಈ ಒಂದು ಕ್ಷಣದಲ್ಲಿ ತಮ್ಮ ಮನಸ್ಸಲ್ಲಿ ಏನು ಹೊಳಿತಾ ಇದೆ ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ? ಶಿಕ್ಷಕ ವೃತ್ತಿ ಅನ್ನೋದು ಒಂದು ಅಮೂಲ್ಯವಾದ ವೃತ್ತಿ. ಇದು ವಿದ್ಯಾರ್ಥಿಗಳಲ್ಲಿ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಬೆಳೆಸುವಲ್ಲಿ ಪೋಷಕರೊಂದಿಗೆ ಶಿಕ್ಷಕರ ಪಾತ್ರವು ಅತಿ ಪ್ರಮುಖವಾದದ್ದು. ತುಂಬ ಒಳ್ಳೆ ಮಾತು ಹೇಳಿದರೆ, ಅಕ್ಷರವನ್ನು ಕಲಿಸಿದರೆ ಸಾಕಾಗಲ್ಲ, ಸಂಸ್ಕಾರವನ್ನು ಕೊಡಬೇಕು. ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ IS. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನವನು. ಪ್ರಸ್ತುತ KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬೆಂಗಳೂರಿನ ದಾಸನಪುರ ನಿವಾಸಿಯಾಗಿದ್ದೇನೆ. ನನ್ನ ಹವ್ಯಾಸಗಳು ಕತೆ ಬರೆಯೋದು, ಕಿರುಚಿತ್ರವನ್ನು ನಿರ್ದೇಶನ ಮಾಡುವುದು, ಹಾಗೆ ಕನ್ನಡ ಸಾಹಿತ್ಯನ ಓದುವುದು. ತುಂಬ ಸಂತೋಷ ಹರೀಶ್. ಏನು ಅನ್ನಿಸ್ತಾ ಇದೆ ಈ ಕ್ಷಣದಲ್ಲಿ? ತುಂಬ ಖುಷಿಯಾಗುತ್ತೆ ಸರ್. ಈ ಕಾರ್ಯಕ್ರಮ ಆ್ಯಕ್ಚುಲಿ ನಾವು ಚಿಕ್ಕವರಿಂದ ನೋಡ್ಕೊಂಬಂದಿದ್ದೀವಿ. ಈ ಕಾರ್ಯಕ್ರಮ ಒಂದು ಒಳ್ಳೆ ಫೀಲ್ ಕೊಡುತ್ತೆ ನಮಗೆ. ಬೇರೆ ರಿಯಾಲಿಟಿ ಶೋಗಳಿಗೆ ಕಂಪೇರ್ ಮಾಡಿದ್ರೆ ಈ ಕಾರ್ಯಕ್ರಮ ಒಳ್ಳೆ ಫೀಲ್ ಕೊಡುತ್ತೆ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ, ನಾವು ಈ ಎಪಿಸೋಡು ಶಿಕ್ಷಕರ ದಿನಾಚರಣೆ ಸಲುವಾಗಿ ಮಾಡ್ತಿರೋದ್ರಿಂದ ಇದಕ್ಕೆ ಒಂದು ಸ್ಪೆಷಲ್ ಒಂದು ವೆಯ್ಟೇಜ್ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ ಇದು. ಶಿಕ್ಷಕರ ದಿನಾಚರಣೆ ಬಗ್ಗೆ ಹೇಳೋದಾದರೆ, ಈಗ ಅದೇ ಪ್ರತಿ ಮಕ್ಕಳಿಗೆ ಪೋಷಕರ ಜವಾಬ್ದಾರಿ ಎಷ್ಟೇ ಇದ್ದರೂ ಕೂಡ ಶಿಕ್ಷಕರ ಜವಾಬ್ದಾರಿ ದೇಶ ಕಟ್ಟೋ ಒಂದು ಹಂತದಲ್ಲಿ ಶಿಕ್ಷಕರ ಜವಾಬ್ದಾರಿ ಕೂಡ ತುಂಬಾ ಇದೆ ಮಕ್ಕಳ ಮೇಲೆ. ಅದು ಒಳ್ಳೆ ರೀತಿಯ ಪರಿಣಾಮವನ್ನು ಬೀರುತ್ತೆ. ಖಂಡಿತ ಖಂಡಿತ ಹರೀಶ್ ಅವರೇ, ಸ್ವಾಗತ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ ಸರ್. ನನ್ನ ಹೆಸರು ಲತಾ ರಘುನಾಥ್ ಅಂತ. ನಾನು ನೆಲಮಂಗಲದಿಂದ ಬರ್ತಾ ಇರೋದು. ನಾನು ಆಚಾರ್ಯ ಗುರು ಪರಂಪರಾ ವಿದ್ಯಾಲಯ ಅಂತ ಅಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಹವ್ಯಾಸ ಅಂತ ಅಂದರೆ ರಂಗೋಲಿ ಹಾಕೋದು ಮತ್ತು ಬುಕ್ಸ್ ಓದೋದು ಮತ್ತು ಸಂಗೀತ ಕೇಳೋದು. ಬಹಳ ಸಂತೋಷ ಲತಾ ಅವರೇ. ಅಧ್ಯಾಪಕಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಅಧ್ಯಾಪಕಿಯಾಗಿ ಅಂದರೆ ಸರ್, ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಮತ್ತು ದೇಶ ಸೇವೆಯಲ್ಲಿ ಎಷ್ಟು ಅವರ ಪಾತ್ರ ಮುಖ್ಯ ಅನ್ನೋದನ್ನು ತಿಳಿಸೋದು ನಮ್ಮ ಕರ್ತವ್ಯ ಅಂತ ನಾನು ಅನ್ಕೋತೀನಿ ಸರ್. ಯಾಕಂದರೆ ಈ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ. ನೀವು ಮನಸ್ಸು ಮಾಡಿದ್ರೆ ಒಳ್ಳೆ ಪ್ರಜೆಗಳನ್ನು ಕೊಡ್ಬೋದು ಈ ದೇಶಕ್ಕೆ. ಹಾಗಾಗಿ ಅಧ್ಯಾಪಕರ ಸ್ಥಾನ ಸರ್ವಶ್ರೇಷ್ಠವಾದದ್ದು.
ತುಂಬ ಸಂತೋಷ ಲತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು: ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಗೋಕಾಕಿನ ಡಾಕ್ಟರ್ ಜ್ಯೋತಿ ಸಿದ್ಮಲ್ ಸ್ವಾಮಿ ಗೊಂಗಡೆಮಠ್ ಮತ್ತು ಕುಟುಂಬದವರು, ಹಾಗೂ ವಿಜಯಪುರದಿಂದ ಗಂಗಾದೇವಿ ಕೋಡಿಕೊಪ್ಪ ಮಠ್ ಮತ್ತು ಕುಟುಂಬದವರು. 2 ಕುಟುಂಬಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಜೀವನದ ಸತ್ಯ ಘಟನೆಗಳ ಬೆವರ ಹನಿಗಳು, ಕೆ ಮಲ್ಲಿನಾಥ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಭಾರತವು ಮಾನವ ಸಹಿತ ಗಗನಯಾನದಲ್ಲಿ ಎಷ್ಟು ಗಗನಯಾತ್ರಿಗಳನ್ನು ಕೊಂಡೊಯ್ಯಲಿದೆ? ಆಯ್ಕೆಗಳನ್ನು ನೋಡೋಣ. 1, 2, 3, 4. ಮೊದಲಿಗೆ ಪೂರ್ಣಿಮಾ, ಆನಂತರ ಲತಾ. 2. ಲತಾ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 3 ಜನರನ್ನು ಕರ್ಕೊಂಡು ಹೋಗುತ್ತಂತೆ ಈ ಗಗನಯಾನದಲ್ಲಿ. 3 ಗಗನಯಾತ್ರಿಗಳು ಸುಮಾರು 400 ಕಿಲೋಮೀಟರ್ ಎತ್ತರಕ್ಕೆ ಹೋಗ್ತಾರಂತೆ ಭೂಮಿಯಿಂದ ಮೇಲ್ಗಡೆಗೆ. ಆ 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಗೆ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಸುಮಾರು 3 ದಿನಗಳ ಕಾಲ ಅಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಆನಂತರ ಅವರು ಸುರಕ್ಷಿತವಾಗಿ ಭೂಮಿಗೆ ಅವರು ವಾಪಸ್ ಬರ್ತಾರೆ. ಬಹುಶಃ 2024 ಕೊನೆಯ ಭಾಗದಲ್ಲಿ ಈ ಒಂದು ಸಾಹಸವನ್ನು ಭಾರತ ಕೈಗೊಳ್ಳಬಹುದು ಅಂತ ನಿರೀಕ್ಷಿಸಲಾಗಿದೆ. ಮುಂದಿನ ಪುಸ್ತಕ ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೇರಿ ಯರಿ ಸ್ವಾಮಿ. ನಮ್ಮ ಪ್ರಶ್ನೆ: ಶ್ರೀಲಂಕಾ ದೇಶದ ಬಹುಪಾಲು ಜನರು ಅನುಸರಿಸುವ ಧರ್ಮ ಯಾವುದು? ಆಯ್ಕೆಗಳನ್ನು ನೋಡೋಣ. ಕ್ರೈಸ್ತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ. ಆಗಲೇ 3 ಬಜರ್ ಒತ್ತಿದ್ದಾರೆ. ಮೊದಲಿಗೆ ಪೂರ್ಣಿಮಾ, ಆನಂತರ ಲತಾ. ಬೌದ್ಧ ಧರ್ಮ. ಆಯ್ಕೆ 3 ಲತಾ. ಬೌದ್ಧ ಧರ್ಮ. ಆಯ್ಕೆ 4 ಹಿಂದೂ ಧರ್ಮ. ಉತ್ತರವನ್ನು ನೋಡೋಣ. ಬೌದ್ಧ ಧರ್ಮ ಉತ್ತರ ಸರಿಯಾಗಿದೆ. ಪೂರ್ಣಿಮಾ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾದಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಒಟ್ಟು ಜನರಲ್ಲಿ ಸುಮಾರು 70% ಜನರು ಬೌದ್ಧ ಧರ್ಮಕ್ಕೆ ಸೇರಿದವರಂತೆ. ಯಾಕೆ ಅಥವಾ ಹೇಗೆ ಇಷ್ಟೊಂದು ಜನ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅಂದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಿಂದೇನೆ ಬೌದ್ಧರು ಈ ಒಂದು ದ್ವೀಪಕ್ಕೆ ಬಂದು ನೆಲೆಸ್ತಾರೆ, ಬೌದ್ಧ ಧರ್ಮವನ್ನು ಹರಡುತ್ತಾರೆ. ಅಶೋಕನ ಕಾಲದಲ್ಲಿ ಹೇಗೆ ಆತ ತನ್ನ ಮಕ್ಕಳನ್ನೇ ಇಲ್ಲಿಗೆ ಕಳಿಸ್ತಾನೆ ಬೌದ್ಧ ಧರ್ಮವನ್ನು ಹರಡೋದಕ್ಕೆ ಅನ್ನೋದನ್ನು ನಾವೆಲ್ಲ ಓದಿದ್ದೇವೆ. ಮುಂದಿನ ಪುಸ್ತಕ ಕಲ್ಯಾಣದ ಶರಣರು, ಡಾಕ್ಟರ್ ವೀರಣ್ಣ ದಂಡೆ ಬರೆದಂಥ ಪುಸ್ತಕ. ಪ್ರಶ್ನೆ: ಇವುಗಳಲ್ಲಿ ಯಾವುದು ಭಾರತೀಯ ಶಾಸ್ತ್ರೀಯ ನೃತ್ಯ ಅಲ್ಲ ಅನ್ನೋದನ್ನು ಹೇಳಬೇಕು? ಆಯ್ಕೆಗಳನ್ನು ನೋಡೋಣ. ಕಥಕ್, ಗಿದ್ಧ, ಒಡಿಸ್ಸಿ, ಮಣಿಪುರಿ. ಮೊದಲಿಗೆ ಪೂರ್ಣಿಮಾ, ಆನಂತರ ಹರೀಶ್. ಗಿದ್ದ ಆಯ್ಕೆ 2. ಹೇಳಿ ಹರೀಶ್. ಗಿದ್ದ ಸರ್. ಗಿದ್ದ ಉತ್ತರವನ್ನು ನೋಡೋಣ. ಗಿದ್ದ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಪೂರ್ಣಿಮಾ ಅವರಲ್ವಾ? ಕಲ್ಯಾಣದ ಶರಣರು ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಇದು ಪಂಜಾಬಿನ ಒಂದು ಜಾನಪದ ನೃತ್ಯ ಅಂತೆ ಈ ಗಿದ್ದ ಅನ್ನೋದು. ಈ ಬಾಂಗ್ಡಾ ನೃತ್ಯ ಅಂದರೆ ಅದರ ವೇಗಕ್ಕೆ ಬಹಳ ಪ್ರಸಿದ್ಧವಾದದ್ದು. ತುಂಬ ಶಕ್ತಿ ಬೇಕಾಗುತ್ತೆ ಬಾಂಗ್ಡಾ ನೃತ್ಯ ಮಾಡಬೇಕಾದ್ರೆ. ಬಾಂಗ್ಡಾ ನೃತ್ಯವನ್ನು ಸಾಮಾನ್ಯವಾಗಿ ಗಂಡಸರು ಮಾಡೋದುಂಟು, ಹೆಂಗಸರು ಇರ್ತಾರೆ, ಇರಲ್ಲ ಅಂತಲ್ಲ.
ಆದರೆ ಪ್ರಧಾನವಾಗಿ ಅದು ಪುರುಷರ ನೃತ್ಯ. ಹಾಗೆಯೇ ಈ ಗಿದ್ದ ಅನ್ನೋದು ಏನಿದೆ, ಇದು ಹೆಣ್ಣು ಮಕ್ಕಳು ಪ್ರಧಾನವಾಗಿ ಈ ನೃತ್ಯದಲ್ಲಿ ಭಾಗವಹಿಸ್ತಾರೆ. ಇಲ್ಲೂ ಸಹ ವೇಗಕ್ಕೆ ಆದ್ಯತೆ ಇರುತ್ತೆ, ಬಹಳ ವೇಗವಾಗಿ ನೃತ್ಯ ಮಾಡ್ತಾರೆ. ಸಾಮಾನ್ಯವಾಗಿ ಸಲ್ವರ್ ಕಮೀಜ್ ಮತ್ತು ಗಗ್ರಾ ಹಾಕ್ಕೊಂಡು ಈ ಒಂದು ನೃತ್ಯವನ್ನು ಮಾಡೋದುಂಟು. ಬೇರೆ ನೃತ್ಯಗಳಲ್ಲಿ ವಾದ್ಯಗಳು ಇರುತ್ತೆ, ಇಲ್ಲಿ ವಾದ್ಯಗಳಿರಲ್ಲ. ಅದರ ಬದಲು ತಾಳಬದ್ಧವಾಗಿ ಚಪ್ಪಾಳೆ ಹೊಡಿತಾ ಇವರು ನೃತ್ಯವನ್ನು ಮಾಡ್ತಾರಂತೆ. ಮುಂದಿನ ಪುಸ್ತಕ ಮೌನ ಇಂಚರ, ಕನ್ನಡ ಗಜಲ್ಗಳು, ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಬರೆದಿರುವಂಥದ್ದು. ಪ್ರಶ್ನೆ: 69ನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಯಾರಿಗೆ ದೊರೆತಿದೆ? ಆಯ್ಕೆಗಳು ಬರೋದಕ್ಕೆ ಮೊದಲು ಹರೀಶ್ ಬಜರ್ ಒತ್ತಿದ್ದಾರೆ. ಉತ್ತರ ಆಲಿಯಾ ಭಟ್ ಸರ್. ಆಮೇಲೆ ಅತ್ಯುತ್ತಮ ನಟಿ ಅಂದರೆ ಆಲಿಯಾ ಭಟ್. ಆಲಿಯಾ ಭಟ್ ಅಷ್ಟೇ. ಎಸ್ ಸರ್. ಪೂರ್ಣಿಮಾ ಮತ್ತು ಲತಾ ಆಯ್ಕೆಗಳು ಬೇಕಾ? ಆಯ್ಕೆಗಳು: ಆಲಿಯಾ ಭಟ್, ಕೃತಿ ಸನೋನ್. ಆಯ್ಕೆ 1. ಆಯ್ಕೆ 1. ಆಯ್ಕೆ 2 ರಶ್ಮಿಕಾ ಮಂದಣ್ಣ, ಸಮಂತ್, ರುತ್ ಪ್ರಭು. ಕೃತಿ ಸನೋನ್, ಪಲ್ಲವಿ ಜೋಶಿ. ಆಲಿಯಾ ಭಟ್, ಪಲ್ಲವಿ ಜೋಶಿ. ಆಲಿಯಾ ಭಟ್, ಕೃತಿ ಸನೋನ್ ಉತ್ತರನ ಆಯ್ಕೆ ಮಾಡಿಕೊಂಡಿದ್ದಾರೆ ಪೂರ್ಣಿಮಾ ಅವರು. ಸರಿಯಾ? ನೋಡೋಣ. ಉತ್ತರ ಸರಿಯಾಗಿದೆ. ಮೌನ ಇಂಚರ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಪೂರ್ಣಿಮಾ ಅವರಿಗೆ. ಈ ವರ್ಷ ಇಬ್ಬರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರೆತಿದೆ, ಆಲಿಯಾ ಭಟ್ ಮತ್ತು ಕೃತಿ ಸನೋನ್ ಅವರಿಗೆ. ಆಲಿಯಾ ಭಟ್ ಅವರು ಈ ಗಂಗೂಬಾಯಿ ಕಾಟೇವಾಡಿ ಅನ್ನೋ ಚಿತ್ರದಲ್ಲಿ ಇವರು ಪ್ರಧಾನ ಪಾತ್ರವನ್ನು ವಹಿಸಿದ್ರು, ಅದಕ್ಕಾಗಿ ಅತ್ಯುತ್ತಮ ನಟಿ ಚಿತ್ರ ದೊರೆತಿದೆ. ಮಿಮಿ ಅನ್ನೋದು ಇನ್ನೊಂದು ಚಿತ್ರ, ಅದರಲ್ಲಿ ಕೃತಿ ಸನೋನ್ ಅವರು ಅಭಿನಯಿಸಿದರು. ಅವರಿಗೂ ಸಹ ಅಷ್ಟೇ ಒಳ್ಳೆ ಅಭಿನಯ ನೀಡಿದ್ದಕ್ಕೆ ಅವರಿಗೆ ಪ್ರಶಸ್ತಿ ದೊರೆತಿದೆ. ಮಿಮಿ ಚಿತ್ರದಲ್ಲಿ ಬಾಡಿಗೆ ತಾಯಿ ದಂಪತಿಗಳಿಗೆ ಸ್ವತಃ ಮಕ್ಕಳನ್ನು ಪಡೆಯೋಕ್ಕೆ ಸಾಧ್ಯತೆ ಇಲ್ಲ ಅಂತ ವೈಜ್ಞಾನಿಕವಾಗಿ ರುಜುವಾತಾದಾಗ ಕಾನೂನಿನ ನೆರವಿನಿಂದ ಬಾಡಿಗೆ ತಾಯಿಯನ್ನು ನಾವು ಕೊಂಡ್ಕೋಬಹುದಾಗುತ್ತೆ. ಆದರೆ ಅದರ ಹಿನ್ನೆಲೆಯಲ್ಲಿ ಇರಬಹುದಾದಂಥ ಆರ್ಥಿಕ, ಸಾಮಾಜಿಕ, ನೈತಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳು ಏನಿದೆ ಅದನ್ನು ಬಹಳ ಸಶಕ್ತವಾಗಿ ಅದನ್ನು ಪರದೆಯ ಮೇಲೆ ತೋರಿಸಿದ್ದಾರಂತೆ ಈ ಮಿಮಿ ಚಿತ್ರದಲ್ಲಿ ಕೃತಿ ಸನೋನ್ ಅವರು. ಮುಂದಿನ ಪುಸ್ತಕ ಆಹಾರ ಭಾಗ್ಯ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಮಿ, ತ, ಕಾ, ಜಿ, ರ್ಜಿ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಮಿಲಿಟರಿ ಕಾಲೇಜಿಗೆ ಅರ್ಜಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದೆ ನಾವು ಕೊಡ್ತಾ ಇದ್ದೇವೆ ಮೃದ್ಗಂಧ, ಸುನಂದ ಬೆಳಗಾಂವ್ಕರ್ ಅವರು ಬರೆದ ಕಥಾಕೃತಿ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 56 ಕೂಡು 39, 79 ಕಳೆ 18, 22 ಗುಣಿಸು 9, 180 ಭಾಗಿಸು 5.
ಬಜರ್ ಒತ್ತಿದ್ದಾರೆ ಲತಾ ಅವರು. 1791. ಇನ್ಯಾರಾದರೂ ಸಾರಿ ಸರ್. ಉತ್ತರ ಕೊಡೋರಿದ್ದೀರಾ? ಹರೀಶ್, ಪೂರ್ಣಿಮಾ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಹೇಳಿ ಹರೀಶ್. 403 ಆಗ್ಬೋದು. ಒಂದು ಉತ್ತರ. 95, 61, 198, 36 ಎಲ್ಲವನ್ನ ಕೂಡಿದ್ರೆ 390 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮೃದ್ಗಂಧಾಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ದಿವಾನ್ ಪೂರ್ಣಯ್ಯ, ಮೈಸೂರು ರಾಜ್ಯದ ಮೊದಲ ದಿವಾನರು MN ಸುಂದರ್ರಾಜ್ ಅವರು ಬರೆದಂಥ ಪುಸ್ತಕ ಇದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. SRD ಪ್ರಸಾದ್, ಪರೇಶ್ ಭಾಯಿ ರಥ್ವಾ, ಭಕ್ಷಿರಾಮ್, ಮಂಗಳಕಾಂತಿ ರಾಯ್. ಮಂಗಳಕಾಂತಿ ರಾಯ್ ಮೊದಲಿಗೆ ಪೂರ್ಣಿಮಾ, ಆನಂತರ ಲತಾ. ಆಯ್ಕೆ 4. 4 ಮಂಗಳಕಾಂತಿ ರಾಯ್ ಅಂತ ಹೇಳ್ತಾ ಇದ್ದಾರೆ. ಲತಾ ಸೆಕೆಂಡ್ ಆಯ್ಕೆ. ಎರಡನೇದು ಪರೇಶ್ ಭಾಯಿ ರಥ್ವಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ SRD ಪ್ರಸಾದ್ ಆಗಿತ್ತು. SRD ಪ್ರಸಾದ್ ಅವರು ಕೇರಳ ರಾಜ್ಯಕ್ಕೆ ಸೇರಿದವರು. ಕಣ್ಣೂರು ಅಂತ ಒಂದು ಸ್ಥಳ ಇದೆ, ಅಲ್ಲಿ ಇವರು ಹುಟ್ಟಿ ಬೆಳೆದದ್ದು. ಕಲರಿಯ ಪಟ್ಟು ಅಂತ ಒಂದು ಸಮರಕಲೆ, ಆ ಸಮರಕಲೆಯನ್ನು ಕಲಿತಿದ್ದಾರೆ. ಅದರಲ್ಲಿ ವಿಶೇಷವಾದ ಪ್ರಾವೀಣ್ಯತೆಯನ್ನು ಸಾಧಿಸಿದ್ದಾರೆ. 5 ವರ್ಷದ ಹುಡುಗ ಆಗಿದ್ದಾಗ ಇವರು ಕಲರಿಯ ಪಟ್ಟು ಕಲಿಯೋದಕ್ಕೆ ಶುರು ಮಾಡಿದ್ರಂತೆ. ಈಗ ಅವರಿಗೆ 79 ವರ್ಷ. ಈ ವಯಸ್ಸಲ್ಲೂ ಸಹ ಅವರು ಕಲರಿಯ ಪಟ್ಟು ಈ ಒಂದು ಸಮರ ಕ್ರೀಡೆಯನ್ನು ಹೇಳಿಕೊಡ್ತಾರಂತೆ. ಈ ವರ್ಷ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಇಂಗ್ಲೆಂಡ್ ಮೈ ಇಂಗ್ಲೆಂಡ್. DH ಲಾರೆನ್ಸ್ ಅವರ ಕಥೆಗಳನ್ನು ಅನುವಾದ ಮಾಡಿದ್ದಾರೆ. GN ರಂಗನಾಥರಾವ್ ಅವರು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಎ, ತು, ರಾ, ಸೆ, ಲಾ, ದೋ, ತೇ, ಯು. ದೋಸೆ. ಬಜರ್ ಮೊದಲಿಗೆ ಪೂರ್ಣಿಮಾ, ಆನಂತರ ಲತಾ. ಎಲ್ಲರ ಮನೆ ದೋಸೆಯು. ಮಾ ಎಲ್ಲಿದೆಯಮ್ಮ? ಲತಾ. ಎಲ್ಲ ತೂತೆ. ಇಬ್ಬಿಬ್ರು ಹೇಳಬೇಡಿ. ಲತಾ. ಎಲ್ಲರ ದೋಸೆ ಯು ತೂತು. ತೂತೆ. ಎಲ್ಲರ. ಇನ್ನೊಂದು ಸಲ ಹೇಳಿ ಪೂರ್ತಿ. ಎಲ್ಲರ ದೋಸ್. ಹರೀಶ್ ಅವನ್ ಕೇಳಲ್ಲ? ನಾನು ಹೇಳ್ಬೋದಾ? ಎಲ್ಲರ ದೋಸೆಯು ತೂತೆ. ಎಲ್ಲರ ದೋಸೆಯು ತೂತೆ. ಅದೇ ಹೇಳಿದೆ. ಉತ್ತರವನ್ನು ನೋಡೋಣ. ಎಲ್ಲರ ದೋಸೆಯು ತೂತೆ ಉತ್ತರ ಸರಿಯಾಗಿದೆ. ಹರೀಶ್ ಅವರಿಗೆ ಇಂಗ್ಲೆಂಡ್ ಮೈ ಇಂಗ್ಲೆಂಡ್ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ನಾವು ಕೊಡ್ತಾ ಇದ್ದೇವೆ 3 ಪುಸ್ತಕಗಳನ್ನು. ಪ್ರಶ್ನೆ: ಪದಬಂಧ ಬಂದಿದೆ. ಸುಳುಗಳನ್ನು ನೋಡೋಣ. ಪ್ರಾಣಿಗಳನ್ನು ವಧಿಸುವ ಸ್ಥಳ: ಸಲಿಗೆ, ಸದರ, ಕೊಳ್ಳ, ಸರೋವರ, ಕೊಲ್ಲಿ. ಮೊದಲಿಗೆ ಪೂರ್ಣಿಮಾ, ಆನಂತರ ಹರೀಶ ಬಜರ್ ಒತ್ತಿದ್ದಾರೆ. ಪೂರ್ಣಿಮಾ ಒಂದು ಉತ್ತರ. ಕಸಾಯಿ ಖಾನೆ. ಕಸಾಯಿ ಖಾನೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಡಾಕ್ಟರ್ ಗಂಗೂಬಾಯಿ ಹಾನಗಲ್, ರೇಖಾ ಹೆಗಡೆ ಅರವಿಂದ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಸಲಿಗೆ, ಸದರ. ಸಸಾರ. ಸಸಾರ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸಂಗೀತ ಸಾಮ್ರಾಟ್ ಪಂಡಿತ್ ಬಸವರಾಜ ರಾಜಗುರು, ನಿಜಗುಣ ರಾಜಗುರು ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಕೊಳ್ಳ, ಸರೋವರ, ಕೊಲ್ಲಿ ಇತ್ಯಾದಿ ಅರ್ಥ ಬರುವಂಥ ಶಬ್ದ. ಮಧ್ಯದ ಅಕ್ಷರ ಖ. ಹರೀಶ್.
ಉತ್ತರವನ್ನು ನೋಡೋಣ. ಇದನ್ನು ಅಖಾತ ಅಂತ ಕರೀತೇವೆ. ಬಂಗಾಳ ಅಖಾತ ಅನ್ನೋದು ಮೂಲ ಹೆಸರು, ಆದರೆ ಹೆಚ್ಚು ಬಳಕೆಯಲ್ಲಿರೋದು ಬಂಗಾಳ ಕೊಲ್ಲಿ ಅಂತ. ಕೊಲ್ಲಿ, ಅಖಾತ ಪರ್ಯಾಯ ಪದಗಳು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು. ಮೊದಲ ಅವಕಾಶ ಪೂರ್ಣಿಮಾ ಅವರಿಗೆ. ಚಟ್ಪಟ್ ಚಿನ್ಕುರಳಿ, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬೊಡ್ಡು ಹಿಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಾಂತಿಯನ್ನು ಕಳೆದುಕೋ, ಹಠ ಮಾಡು. ಹಠ ಮಾಡು. ಮುಂದಿನ ಪ್ರಶ್ನೆ. ತುಂಟ, ತುಂಟತನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಗಡು, ಅಗಣಿ. ಅಗಣಿ. ಮುಂದಿನ ಪ್ರಶ್ನೆ. ದಾಯಾದಿ ಕಲಹದಲ್ಲಿ ಸಾಯುವಂತೆ ಕೃಷ್ಣನಿಗೆ ಯಾರು ಶಾಪವನ್ನಿತ್ತರು? ಕುಂತಿ, ಗಾಂಧಾರಿ. ಗಾಂಧಾರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಾಮಾಲೆ ಕಂಡಿದ್ದವನಿಗೆ ಪ್ರಪಂಚವೆಲ್ಲ ಹಳದಿ. ಪ್ರಪಂಚವೆಲ್ಲ ಹಳದಿ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ಹೆಚ್ಚಿದ್ದಷ್ಟು ನೀನು ಕಾಣುವುದು ಕಡಿಮೆ. ನೆರಳು. ನೆರಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬೊಡ್ಡು ಹಿಡಿ ಅಂದರೆ ಕಾಂತಿಯನ್ನು ಕಳೆದುಕೋ. 2 ಉತ್ತರ ಅದು ಅಗಡು ಆಗಿತ್ತು, ತಾವು ಅಗಣಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಗಾಂಧಾರಿ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಕಾಮಾಲೆ ಕಂಡಿದ್ದವನಿಗೆ ಲೋಕವೆಲ್ಲ ಹಳದಿ, ಪ್ರಪಂಚವೆಲ್ಲ ಹಳದಿ, ಪರವಾಗಿಲ್ಲ, ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ ಕತ್ತಲು, ನೆರಳು ಅಂತ ಹೇಳಿದರೆ ನೆರಳಿಗಿಂತ ಇಡೀ ಕತ್ತಲು. ನಕ್ಷತ್ರಗಳ ಬೆಳಕಿದ್ದಾಗ ಏನೋ ಅಲ್ಪ ಸ್ವಲ್ಪ ಕಾಣುತ್ತೆ, ಅಮಾವಾಸ್ಯೆಯಲ್ಲಿ ಅದು ಕಾಣದೇ ಹೋದಾಗ ಅಥವಾ ಮೋಡ ಮುಚ್ಕೊಂಡಿದ್ದಾಗ ಕಗ್ಗತ್ತಲು ಅಂತ ನಾವು ಹೇಳ್ತೇವೆ. ಹಾಗಾಗಿ ನೆರಳಿಗಿಂತ ಕತ್ತಲು ಅನ್ನೋದೇ ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಕೊಟ್ಟಿದ್ದೀರಿ ಅಲ್ವಾ? 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಹರೀಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಹಾಂ ಸರ್. ಮೊದಲ ಪ್ರಶ್ನೆ. ಬಣ್ಣ ಕಟ್ಟಿ ಹೇಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹೃದಯಂಗಮವಾಗಿ ವರ್ಣಿಸು, ಅತಿಶಯವಾಗಿ ವರ್ಣಿಸು. ಅತಿಶಯವಾಗಿ ವರ್ಣಿಸು. ಮುಂದಿನ ಪ್ರಶ್ನೆ. ಎಣಿಸಲಾಗದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಗಣ್ಯ, ನಗಣ್ಯ. ಅಗಣ್ಯ. ಮುಂದಿನ ಪ್ರಶ್ನೆ. ದ್ರೋಣಾಚಾರ್ಯರ ಪ್ರಾಣ ಸ್ನೇಹಿತನ ಹೆಸರೇನು? ಅಂಗದ, ದೃಪದ. ಅಂಗದ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡಂತೆ. ಹೆಗಲು ಮುಟ್ಟಿ ನೋಡ್ಕೊಂಡ್ರಂತೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 4 ಕಾಲುಗಳಿದ್ದರೂ ನಾನು ನಡೆಯಲಾರೆ. ಕುರ್ಚಿ. ಕುರ್ಚಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಣ್ಣ ಕಟ್ಟಿ ಹೇಳು, ಅತಿಶಯವಾಗಿ ವರ್ಣಿಸು, ಸರಿಯಾಗಿದೆ. 2 ಉತ್ತರ ಎಣಿಸಲಾಗದ, ಅಗಣ್ಯ, ಸರಿಯಾಗಿದೆ. 3 ಉತ್ತರ ಅಂಗದ ರಾಮಾಯಣದಲ್ಲಿ ಬರೋದು, ದೃಪದ ಮಹಾಭಾರತದಲ್ಲಿ ಬರ್ತಾನೆ. 4ನೇ ಪ್ರಶ್ನೆಗೆ ಉತ್ತರ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡ್ರಂತೆ, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಕುರ್ಚಿ, ಸರಿಯಾಗಿದೆ. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಲತಾ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬಣ್ಣಗುಂದು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಾಂತಿ ಹೆಚ್ಚಾಗು, ಕಾಂತಿ ಕಡಿಮೆಯಾಗು. ಕಾಂತಿ ಕಡಿಮೆಯಾಗು. ಮುಂದಿನ ಪ್ರಶ್ನೆ. ಸಂಪೂರ್ಣವಾಗಿ, ಪೂರ್ತಿಯಾಗಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಗದಿ, ಅಗಪೆ. ಅಗದಿ. ಮುಂದಿನ ಪ್ರಶ್ನೆ. ಸಮುದ್ರ ಮಥನದಲ್ಲಿ ಹೊರಬಂದು ಅಮೃತವನ್ನು ಯಾರು ಹಂಚಿದರು? ಊರ್ವಶಿ, ಮೋಹಿನಿ. ಮೋಹಿನಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುಂಬಾರನಿಗೆ ವರುಷ. ಕುಂಬಾರನಿಗೆ ವರುಷ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 28 ದಿನಗಳಿರುವ ತಿಂಗಳು ಯಾವುದು? ಫೆಬ್ರವರಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಣ್ಣಗುಂದು, ಕಾಂತಿ ಕಡಿಮೆಯಾಗು, ಸರಿಯಾಗಿದೆ. 2 ಉತ್ತರ ಸಂಪೂರ್ಣವಾಗಿ, ಪೂರ್ತಿಯಾಗಿ, ಅಗದಿ, ಸರಿಯಾಗಿದೆ. 3 ಉತ್ತರ ಮೋಹಿನಿ, ಸರಿಯಾಗಿದೆ. 4 ಉತ್ತರ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ನೆನಪಾಗಲಿಲ್ಲ ಸರ್, ಬಾಯಲ್ಲಿ ನೆನಪಲ್ಲ, ಅದು ಹಾಟ್ ಸೀಟಲ್ಲಿ ಹಾಗೇನೇ ಆಗುತ್ತೆ. ಆಶ್ಚರ್ಯ ಏನೂ ಇಲ್ಲ ಅದರಲ್ಲಿ. 5ನೇ ಪ್ರಶ್ನೆಗೆ ಉತ್ತರ ಎಲ್ಲ ತಿಂಗಳಲ್ಲಿ 28ನೇ ತಾರೀಕು ಇರಲ್ವಮ್ಮ? ಸರ್ ಅದು 28, 29 ಇರುತ್ತಲ್ವ ಸರ್?
28 ದಿನಗಳಿರುವ ತಿಂಗಳು ಯಾವುದು? 28 ದಿನಗಳಿರುವ ಅಂದರೆ ಫೆಬ್ರವರಿ ಅನ್ಬೋದಾಗಿತ್ತು. ಎಲ್ಲ ತಿಂಗಳಲ್ಲೂ 28 ದಿನ ಇದ್ದೇ ಇರುತ್ತೆ. ಎಷ್ಟು ಸರಿ ಉತ್ತರ ಕೊಟ್ಟರೆ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಪೂರ್ಣಿಮಾ ಅವರಿಗೆ ದೊರೀತಾ ಇದೆ 3, 4, 7 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಹರೀಶ್ ಅವರಿಗೆ 5 ಪುಸ್ತಕ ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಲತಾ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.